ಧಾರಾವಾಹಿ ನೋಡ್ತಿದ್ದ ಹಾಗೇನೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲನೇ ಸಲ ಕಥೆ ಅಂಗಡಿಗೆ ಭೇಟಿ ಕೊಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಮಗೆ ಮತ್ತಷ್ಟು ವಿಡಿಯೋಗಳನ್ನ ಹಾಕೋದಕ್ಕೆ ಪ್ರೋತ್ಸಾಹ ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮರೆಯದೆ ಕಮೆಂಟ್ಸಲ್ಲಿ ತಿಳಿಸಿ. ಮಾಡ್ತೀರಾ ಅಲ್ವಾ? ನೋಡ್ಸಾದು, ಇವಾಗ ಏನು ಇಲ್ಲಿ ನಡೀತೋ ಅದನ್ನ ಇಲ್ಲಿಗೆ ಬಿಟ್ಬಿಡ್ಬೇಕು. ನಿನ್ನ ಗಮನ ಏನಿದ್ರು ಹಾಡಿನ ಕಡೆಗೆ ಮಾತ್ರ, ಗೊತ್ತಾಯ್ತಾ? ಅದು ಬಿಟ್ಟು ಬೇರೆ ಏನು ಯೋಚನೆ ಮಾಡಬಾರ್ದು. ನಿಂಗೀಗ ಅವಕಾಶ ಇದೆ, ಅವಕಾಶ ಇರೋವಾಗ ಅದನ್ನ ಸದುಪಯೋಗ ಮಾಡ್ಕೋಬೇಕು. ಆಮೇಲೆ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಸಿಕ್ಕಿದಾಗ ಅದನ್ನ ಬಿಡಬಾರ್ದು, ಗೊತ್ತಾಯ್ತಲ್ಲ? ನಾನೆಲ್ಲೋ ಒಂದು ಪ್ರವಚನದಲ್ಲಿ ಕೇಳಿದ್ದೆ, ನನಗೆ ತುಂಬ ಇಷ್ಟ ಆಗಿತ್ತು, ಅದಕ್ಕೆ ನಿನಗೆ ಹೇಳ್ತಾ ಇದ್ದೀನಿ ನೋಡು. ಈ ಪ್ರಪಂಚನ ಬ್ರಹ್ಮ ವಿಷ್ಣು ಮಹೇಶ್ವರ ನಡೆಸ್ತಾರೆ ಅಂತ ನಾವು ಅನ್ಕೋತೀವಿ ಅಲ್ವಾ, ನಂಬ್ತೀವಿ ಅಲ್ವಾ? ಬ್ರಹ್ಮ ಏನ್ ಮಾಡ್ತಾನೆ? ಸೃಷ್ಟಿ ಕಾರ್ಯ ಮಾಡ್ತಾನೆ. ಮುಂದೆ ವಿಷ್ಣು ಹೇಗೆ ಪಾಲನೆ ಮಾಡ್ತಾನೆ, ಶಿವ ಹೇಗೆ ಲಯ ಮಾಡ್ತಾನೆ ಅಂತ ಯೋಚನೆ ಮಾಡಲ್ಲ. ತನ್ನ ಪಾಲಿನ ಕೆಲಸನ ಮಾತ್ರ ಯೋಚನೆ ಮಾಡಿ ಸೃಷ್ಟಿ ಕಾರ್ಯ ಮಾಡ್ತಾನೆ. ವಿಷ್ಣು ತನ್ನ ಪಾಲಿನ ಪಾಲನಾ ಕೆಲಸನ ಮಾತ್ರ ಮಾಡ್ತಾನೆ ಹೊರತು ಬ್ರಹ್ಮ ಏನ್ ಮಾಡಿದ್ದ ಅಂತನೂ ಯೋಚನೆ ಮಾಡಲ್ಲ. ಮುಂದೆ ಶಿವ ಏನ್ ಮಾಡ್ಬೋದು ಅಂತನೂ ಯೋಚನೆ ಮಾಡಲ್ಲ, ತನ್ನ ಕೆಲಸ ಮಾಡ್ತಾನೆ. ಹಾಗೆ ಈಶ್ವರ ಕೂಡ ಇದೇ ತರ ನಾವು ನಮ್ಮ ಗುರಿ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಅದರಲ್ಲೂ ಉಪಯುಕ್ತವಾಗಿರೋ ಕೆಲಸಗಳ ಕಡೆ ಗಮನ ಕೊಡಬೇಕು. ಈಗ ನೀನು ಅಡುಗೆ ಮನೇಲಿ ಇದ್ದಾಗ ಅಡುಗೆ ಬಗ್ಗೆ ಯೋಚನೆ ಮಾಡಬೇಕು. ಹಾಗೆ ಅಭ್ಯಾಸಕ್ಕೆ ಅಂತ ಕೂತ್ಕೊಂಡಾಗ ಹಾಡಿನ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಈಗಲೇ ಬೇರೆ ಏನು ಯೋಚನೆ ಮಾಡಬಾರ್ದು, ಗೊತ್ತಾಯ್ತಲ್ಲ? ಆಯ್ತು ಪ್ರಣವ್, ಇಷ್ಟೊತ್ತು ನಾನು ಧೈರ್ಯದಿಂದ ಮಾತಾಡಿಲ್ವಾ? ಹೌದು ಸಾಧು, ನೀನ್ ಧೈರ್ಯವಾಗೇನೋ ಮಾತಾಡಿದ್ಯಾ, ಆದ್ರೆ ನಿನ್ ಸ್ವಭಾವ ಏನು ಅಂತ ನಂಗೆ ಗೊತ್ತಿದೆಯಲ್ವಾ? ಅದಕ್ಕೆ ನಾನು ನಿನಗೆ ಹೇಳ್ತಾ ಇದ್ದೀನಿ. ನೋಡು, ಸ್ಟೇಜ್ ಮೇಲೆ ಹೋಗೋವಾಗ ಧೈರ್ಯವಾಗಿರ್ಬೇಕು. ಇಲ್ಲಿ ನಡೆದಿರೋದನ್ನ ಏನೋ ನಿನ್ ಮನ್ಸಲ್ಲಿ ಇಟ್ಕೊಳ್ಳೇಬಾರ್ದು, ಗೊತ್ತಾಯ್ತಲ್ವಾ? ನಿನ್ ಜೊತೆಗೆ ನಾನಿದ್ದೀನಿ, ನಮ್ಮ ಗುಂಡ ಇದ್ದಾನೆ. ಗುಂಡನಾ? ಇವನ ಹೆಸರು ನಿತಿನ್ ಅಂತ, ನಾವು ಗುಂಡ ಅಂತ ಕರೆಯೋದು. ಇವನಿದ್ದಾನೆ, ಮತ್ತೆ ನಿನ್ನನ್ನು ಇಷ್ಟಪಡೋ ಸಾಕಷ್ಟು ಜನರಿದ್ದಾರೆ. ಇವರೆಲ್ಲರೂ ಇರೋವಾಗ ನೀನು ಹೆದರೋ ಅವಶ್ಯಕತೆನೇ ಇಲ್ಲ, ಗೊತ್ತಾಯ್ತಲ್ಲ? ನೋಡು, ಚೆನ್ನಾಗಿ ಹಾಡು ಹೇಳ್ಬೇಕು. ಇನ್ನೊಂದು, ಬಹುಮಾನದ ಬಗ್ಗೆ ಏನು ಯೋಚನೆ ಬೇಡ. ನೀನು ಈಗಾಗಲೇ ಎಲ್ಲರ ಮನಸ್ಸನ್ನ ಗೆದ್ಬಿಟ್ಟಿದ್ಯಾ. ನಾನಂತೂ ನಿನ್ನನ್ನು ಯಾವತ್ತೋ ಇಷ್ಟಪಟ್ಟಿದ್ದಾಯ್ತು, ನೀನು ನನ್ನ ಮನ್ಸನ್ನು ಗೆದ್ದಿದ್ಯಾ, ನಾನು ನಿನ್ನ ಮನ್ಸನ್ನು ಗೆದ್ದಿದ್ದೀನಿ. ಆಮೇಲೆ ಇನ್ನೇನು ಇಲ್ಲ, ಮನೆಗೆ ಹೋಗ್ಬೇಕು. ಸುಮ್ಮನೆ ನನ್ನ ಮಾತು ಕೇಳಿಸ್ಕೊ, ಅರ್ಜೆಂಟ್ ಮಾಡಬೇಡ. ಆಮೇಲೆ ಮನೆಗೆ ಹೋಗೋದೇ ತಾನೆ, ನೀನು ಇಲ್ಲೇ ಇರ್ತೀವ? ನಿನ್ನ ಮನೆಗೆ ನೀನು ಹೋಗ್ತೀಯ, ನನ್ನ ಮನೆಗೆ ನಾನು ಹೋಗ್ತೀನಿ. ಏನು ಹೇಳಕ್ ಬಂದೆಪ್ಪ? ಹಾ, ಅದೇ ಹಾಡಿನ ಬಗ್ಗೆ ಪಿಟೀಲ್ ಕುಯ್ತಾ ಇದ್ದೆ. ನೀನ್ ನಗ್ಬೇಡ ಸಾಧು. ಹಾ, ಚೆನ್ನಾಗಿ ಹಾಡೋದ್ರ ಕಡೆ ಗಮನ ವಹಿಸು. ನೋಡು, ನೀನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಹಾಡು ಹೇಳಿ ಆಗ ನಿಂಗೆ ಪ್ರೈಸ್ ಬರಲಿಲ್ಲ ಅಂದರೂ ಏನು ಬೇಜಾರಿಲ್ಲ. ಯಾಕೆ ಗೊತ್ತಾ? ನೀನು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ಯಾ, ಅದೊಂದು ತೃಪ್ತಿ ನಿಂಗಿರುತ್ತೆ. ಮತ್ತು ನೀನು ಚೆನ್ನಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ಯಾ, ನನ್ನ ಹುಡುಗಿ ತುಂಬ ಧೈರ್ಯವಂತೆ, ಹೀಗೆ ಈಗೆಲ್ಲ ನನಗೂ ಒಂದು ಖುಷಿ ಇರುತ್ತೆ. ಅದು ಬಿಟ್ಟು ಇಲ್ಲೆಲ್ಲ ಯೋಚನೆ ಮಾಡಿಕೊಂಡು ಆಮೇಲೆ ಹೆಂಗೆಂಗೋ ಹಾಡು ಹೇಳಿ ಆಮೇಲೆ ನಿನಗೆ ಬೇಜಾರಾದರೆ ಅದು ಲೈಫ್ ಲಾಂಗ್ ಉಳಿದ್ಬಿಡುತ್ತೆ, ಗೊತ್ತಾಯ್ತಾ? ಅದಕ್ಕೆ ನೀವು ಇವನನ್ನು ದಬಾಯಿಸದೇ ಇದ್ರೆ ಇವನು ಇದೇ ಥರ ಪುರಾಣ ಕೊರಿತಾನೇ ಇರ್ತಾನೆ. ಬಿಟ್ರೆ ಶೃಂಗೇರಿಗೆ ಹೋಗಿ ಶಾರದೆಗೂ ಕೂಡ ಟ್ಯೂಷನ್ ಮಾಡ್ಕೊಂಡು ಬರ್ತಾನೋ ಏನೋ. ಗುಂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನೀವು ಸ್ಟ್ಯಾಂಡಪ್ ಕಾಮಿಡಿಯನ್ ಆಗ್ಬೋದಾ ಅಂತ. ಥ್ಯಾಂಕ್ ಯು ಅತ್ತಿಗೆ. ನೀವು ಹೇಳ್ದಾಗೆ ನನಗೆ ಸ್ಟ್ಯಾಂಡಪ್ ಕಾಮಿಡಿಯನ್ ಆಗಕ್ಕೆ ಇಷ್ಟ ಇಲ್ಲ, ಸಿಟ್ ಡೌನ್ ಕಾಮಿಡಿಯನ್ ಆಗಬೇಕು ಅಂತ ಆಸೆ. ನಾನು ಇಲ್ಲಿ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ನೀವಿಬ್ರು ಕಾಮಿಡಿ ಮಾಡ್ತೀರಾ? ಇಲ್ಲ ಸಾರಿ ಪ್ರಣವ್, ನೀವು ಹೇಳಿದ್ದೆಲ್ಲ ಅರ್ಥ ಆಯಿತು. ನಾನು ಇಲ್ಲಿ ನಡೆದಿರೋ ವಿಚಾರನ ಇಲ್ಲಿಗೆ ಬಿಟ್ಟಿದ್ದೀನಿ. ನೀವೇ ಇನ್ನೂ ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿರೋದು. ವಾವ್, ಸೂಪರ್ ಅತ್ತಿಗೆ. ಹೀಗೆ ನಮ್ಮ ಅಣ್ಣನ ದಬಾಯಿಸ್ಬೇಕು. ಇಲ್ಲಪ್ಪ, ನಾನು ನಿಮ್ಮ ಅಣ್ಣನ ದಬಾಯಿಸಿದ್ದಲ್ಲ, ಟೆನ್ಷನ್ ತಗೋಬೇಡಿ ಅಂತ ಹೇಳಿದ್ದಷ್ಟೇ. ಇದು ನನಗೆ ಬೇಕಿತ್ತಾ?
ಸರಿ ಪ್ರಣವ್, ನೀವೇನು ಯೋಚನೆ ಮಾಡಬೇಡಿ. ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ಪಾಸಿಟಿವ್ ಆಗಿರ್ತೀನಿ. ಏನಾದರೂ ತೊಂದರೆ ಇದ್ದರೆ ನಿಮಗೆ ಫೋನ್ ಮಾಡ್ತೀನಿ ಆಯಿತಾ? ನಾನಿನ್ನು ಬರ್ತೀನಿ, ತುಂಬ ಲೇಟ್ ಆಯಿತು. ಬರ್ತೀನಿ ಅಲ್ಲ, ನಾವಿಬ್ರು ನಿನ್ನನ್ನು ಮನೆಗೆ ಡ್ರಾಪ್ ಮಾಡಿಬಿಟ್ಟು ಹೋಗ್ತೀವಿ. ಅದಕ್ಕೆ ನೀವು ತುಂಬ ಚೆನ್ನಾಗಿ ಕಾಫಿ ಮಾಡ್ತೀರಂತೆ, ನನಗೂ ಟೇಸ್ಟ್ ನೋಡೋಕ್ಕೆ ಅವಕಾಶ ಇದೆಯೋ? ಈಗ ಕಾಫಿ ಗಿಫಿ ಏನು ಬೇಡ ಗುಂಡ, ಎಲ್ಲ ನಮ್ಮನೇಲಿ ಮುಂದೆ. ಇನ್ನೊಂದು ಸ್ವಲ್ಪ ಸಮಯ ತಡ್ಕೊಂಡಿರೋ, ಆಮೇಲೆ ದಿನಕ್ಕೆ 4 ಲೋಟ ಕಾಫಿ ಕುಡಿಯೋವಂತೆ ಆಯ್ತಾ? ಆಮೇಲಿನ ಕತೆ ಆಮೇಲೆ, ಇವಾಗಿನ ಕತೆ ಕೇಳಿದ್ ನಾನು. ಪ್ಲೀಸ್ ಗುಂಡ, ಅರ್ಥ ಮಾಡ್ಕೋ. ಪರವಾಗಿಲ್ಲ, ಮನೆಗೆ ಬನ್ನಿ. ಗುಂಡ, ಸೂಕ್ಷ್ಮನ ಅರ್ಥ ಮಾಡ್ಕೋ. ಇದ್ರಲ್ಲಿ ಸೂಕ್ಷ್ಮ ಅರ್ಥ ಮಾಡ್ಕೊಳಕ್ಕೇನಿದೆ? ಗುಂಡ, ಅರ್ಥ ಮಾಡ್ಕೊಳ್ಳೋ. ಓ, ಆಗಲೇ ನೀವು ಮನೆಗೆ ಬಂದಿದ್ದೀರಾ? ಬಂದು ತುಂಬ ಹೊತ್ತಾಯ್ತಾ? ಇಲ್ಲ ಕಣೆ ಸಾಧನ, ಇವಾಗ ತಾನೇ ಬಂದಿದ್ದು. ಫಾರ್ ಎ ಚೇಂಜ್ ಇವತ್ತು ನಾನು ಒಂದು ರೆಸಿಪಿ ಟ್ರೈ ಮಾಡಿದ್ದೀನಿ. ಏನತ್ತಿಗೆ? ನೀವು ರೆಸಿಪಿ ಟ್ರೈ ಮಾಡಿದ್ದೀರಾ? ಏನು ಮಾಡಿದ್ದೀರಾ? ಹೌದು ಹೌದು, ತುಂಬಾ ದೊಡ್ಡ ರೆಸಿಪಿ ಟ್ರೈ ಮಾಡಿದಾಳೆ, ಕಾಫಿ. ಹೌದಾ, ಪರವಾಗಿಲ್ಲ, ಅದನ್ನಾದ್ರೂ ಮಾಡಿದಾರಲ್ಲ. ಅದಕ್ಕೆ ಮಂಡಕ್ಕಿನ ಹುರಿದಿಟ್ಟಿದ್ದೆ, ತಂದ್ಕೊಡ್ತೀನಿ. ಅದೆಲ್ಲ ಬಿಡು ಸಾಧನ. ಇದು ನಿನ್ನ ಫೈನಲ್ಲು ನಾಳೆನಾ ನಾಡಿದ್ದು? ನಾಳೆನೇ ಅತ್ತಿಗೆ. ಓ, ನಾಳೆನಾ? ಪ್ರಕೃತಿ ಹೇಳಿದ್ ಕರೆಕ್ಟು. ನಾನು ರಜಾ ತಗೋತೀನಿ. ಹಾಂ, ನಾನಂತೂ ಲೀವ್ಗೆ ಅಪ್ಲೈ ಮಾಡಿಬಿಟ್ಟಿದ್ದೀನಿ. ಸಾಧನ, ನಾನು ನೀನು ಶಾಪಿಂಗ್ ಹೋಗ್ಬೇಕು ಕಣೆ ಇವಾಗ. ಶಾಪಿಂಗಾ? ಯಾಕತ್ಗೆ? ಪೆದ್ದು, ನಿಂಗೇನಾಗಿದೆ? ಟಿ ವಿಲಿ ಬರ್ತಾ ಇದೆಯಾ? ಒಳ್ಳೆ ಡ್ರೆಸ್ಸು ಮೇಕಪ್ ಎಲ್ಲ ಮಾಡ್ಕೋಬೇಕಲ್ವಾ? ಅದು ಫೈನಲ್ ಬೇರೆ. ಇಲ್ಲ ಅದಕ್ಕೆ, ನಂಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಸಾಧಾರಣ ಡ್ರೆಸ್ ಹಾಕ್ಕೋತೀನಿ. ಅದೆಲ್ಲ ಆಗಲ್ಲ ಸಾಧನ, ಒಳ್ಳೆ ಡ್ರೆಸ್ ಹಾಕೊಳ್ಳೇಬೇಕು ನೀನು. ನಿನ್ನ ಜೀವನದಲ್ಲಿ ಪ್ರಮುಖವಾದ ಘಟ್ಟ ಇದು. ಸೋಹನ್, ಪ್ರಮುಖವಾದ ಘಟ್ಟನಾ? ಏನದು? ಅದೇನಂದ್ರೆ, ನಾಳೆ ಫೈನಲ್ ಅಲ್ವಾ, ನಿನ್ನ ಲೈಫಲ್ಲಿ ಒಂದು ಮೆಮೊರಬಲ್ ಆಗಿರ್ಬೇಕಲ್ಲ, ಅದನ್ನು ಹೇಳಿದ್ದು. ನಮ್ಮ ಸೋಹನ್ಗೆ ಮಾತಾಡೋಕ್ಕೆ ಸರಿಯಾಗಿ ಬರಲ್ಲ, ಏನೇನೋ ಹೇಳ್ತಾರೆ. ಹಾಂ ಹೌದು, ನೀವು ಹೇಳ್ದಾಗೆ ಒಂಥರ ಪ್ರಮುಖ ಘಟ್ಟ ಅಂತಲೇ ಹೇಳ್ಬೋದು. ಆದರೆ ನೀವು ಅಣ್ಣನಿಗೆ ಯಾಕೆ ಆ ಥರ ಜೋರು ಮಾಡಿದ್ದು? ಇಲ್ಲಪ್ಪ, ಜೋರು ಮಾಡಿದ್ದೇನಲ್ಲ. ಈ ಟೈಮಲ್ಲಿ ನಿನ್ನ ಮನಸ್ಸಲ್ಲಿ ಏನೇನೋ ಯೋಚನೆಗಳು ತರ್ತಾ ಇದ್ದಾರೆ ಅಂತ ಅಷ್ಟೇ. ಏನೇನೋ ಯೋಚನೆ ಅಂದರೆ ಏನತ್ತಿಗೆ? ಅದು ಇಲ್ಲೇನು ನಡೀತಾ ಇದೆ? ಅಣ್ಣ ಏನೋ ಹೇಳಕ್ ಬರ್ತಾ ಇದ್ದಾನೆ, ಅದಕ್ಕೆ ತಡಿತಾ ಇದ್ದೀರಾ? ಏನತ್ತಿಗೆ? ಅದೇನು ವಿಷಯನೋ ನೇರವಾಗಿ ಹೇಳಿ. ಏನು ಇಲ್ಲ ಕಣೆ ಸಾಧನ, ನಾಳೆ ನಿಂಗೆ ಗೊತ್ತಾಗತ್ತೆ. ಈಗ ಸದ್ಯಕ್ಕೆ ನಿನ್ನ ಗಮನ ಏನಿದ್ರು ಹಾಡಿನ ಕಡೆಗೆ ಮಾತ್ರ ಇರಬೇಕು, ಬೇರೆ ಯಾವ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು, ಗೊತ್ತಾಯ್ತಾ? ನಾನು ಮತ್ತೆ ಸೋಹನ್ ಹೋಗಿ ನಿನಗೆ ಒಂದೊಳ್ಳೆ ಸೀರೆ ತಗೊಂಬರೋದಾ? ಸೀರೆನಾ? ಸೀರೆ ಯಾಕತ್ತಿಗೆ? ನಾನು ಚೂಡಿದಾರನೇ ಹಾಕೋತೀನಿ. ಅದು ಹಾಗಲ್ಲ ಸಾಧನ, ಮೊದಲನೇ ಸಲ ಸೀರೆ ಉಟ್ಕೊಳ್ಬೇಕು. ಏನ್ ಮೊದಲನೇ ಸಲ ಅಣ್ಣ? ಇವತ್ತು ಯಾಕೋ ನೀವಿಬ್ರು ವಿಚಿತ್ರವಾಗಿ ಆಡ್ತಾ ಇದ್ದೀರಾ, ದಯವಿಟ್ಟು ಹೇಳಿ. ಅಂಥದ್ದೇನಿಲ್ಲ ಕಣೆ ಸಾಧನ, ನಿಮ್ಮ ಅಣ್ಣ ಒಬ್ರು ಯಾವಾಗಲೂ ಸೀರೆ ಸೀರೆ ಅಂತಾರೆ. ಏನು ಪರವಾಗಿಲ್ಲ, ಚೂಡಿದಾರನ್ನೇ ಹಾಕೋ, ನಿಂಗೆ ಏನು ಕಂಫರ್ಟಬಲ್ ಅನಿಸುತ್ತೋ ಅದನ್ನೇ ಹಾಕೋ, ಆಯಿತಾ? ಮತ್ತು ಪ್ರಾಕ್ಟೀಸ್ ಎಲ್ಲ ಹೇಗೆ ನಡೀತಾ ಇದೆ? ಅದಕ್ಕೆ ಏನೋ ವಿಷಯ ಮುಚ್ಚಿಡ್ತಾ ಇದ್ದೀರಾ. ನನಗೊಂಥರ ಕುತೂಹಲ, ಗಾಬರಿ, ಭಯ ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇದೆ. ಅಂಥದ್ದೇನಿಲ್ಲ ಕಣೆ ಸಾಧನ, ನೀನು ಬರೀ ಹಾಡಿನ ಕಡೆಗೆ ಮಾತ್ರ ಗಮನ ಕೊಡು. ಏನಾದರೂ ಹೆಚ್ಚು ಕಡಿಮೆ ಆದರೆ ಪ್ರಣವ್ ಆಮೇಲೆ ನಮ್ಮನ್ನು ಸುಮ್ಮನೆ ಬಿಡಲ್ಲ. ಹಾಂ, ಪ್ರಣವ್ ನಿಮಗೆ ಪರಿಚಯ ಆಗಿದ್ದಾರಾ? ಸಾಧನ, ಸುಮ್ಮನೆ ಹೇಳಿದ ಮಾತು ಕೇಳು. ಬೇಡ, ಎಲ್ಲಿಗೂ ಬರೋದು ಬೇಡ. ನಾನು ನಿಮ್ಮಣ್ಣ ನಿನಗೊಂದು ಒಳ್ಳೆ ಡ್ರೆಸ್ ತೊಗೊಂಡು ಬರ್ತೀವಿ, ಆಯಿತಾ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡು, ಚೆನ್ನಾಗಿ ನಿದ್ದೆ ಮಾಡು. ನಾಳೆ ನಿನ್ನ ಬದುಕಲ್ಲಿ ಮೆಮೊರಬಲ್ ಡೇ. ಹೌದು ಕಣೆ ಸಾಧನ, ಈ ದಿನಕ್ಕೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ವಿ, ಗೊತ್ತಾ? ಇವತ್ತು ಯಾಕೆ ಹೀಗಾಗ್ತಿದೆ ಅಂತ
ಪ್ರಣವ್ ನೋಡಿದ್ರೆ ಆ ಥರ ಮಾತಾಡಿದ್ರು, ಈಗ ನೀವು ಹೀಗೆ ಮಾತಾಡ್ತಿದ್ದೀರಾ. ಇಲ್ಲಿ ಏನು ನಡೀತಾ ಇದೆ ಅಂತ ನಂಗೆ ಒಂದೂ ಅರ್ಥ ಆಗ್ತಿಲ್ಲ. ಸಾಧನ, ಕೆಲವೊಂದು ವಿಚಾರಗಳು ಅರ್ಥ ಆಗದೆ ಇದ್ರೇ ಒಳ್ಳೆಯದು. ಅದು ಯಾವಾಗ ಅರ್ಥ ಆಗಬೇಕೋ ಆವಾಗಲೇ ಅರ್ಥ ಆದರೆ ಚಂದ. ಈಗ ಸದ್ಯಕ್ಕೆ ನೀನು ಹಾಡಿನ ಕಡೆ ಮಾತ್ರ ಗಮನ ಕೊಡು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡು, ನಿದ್ರೆ ಮಾಡು, ಊಟ ಮಾಡು, ಆಯಿತಾ? ಸಾಧನ, ನೀನು ಪ್ರಾಕ್ಟೀಸ್ ಮಾಡು. ನಾನು ನಿಮ್ಮ ಅತ್ತಿಗೆ ಹೋಗಿ ನಿಂಗೊಂದು ಒಳ್ಳೆ ಡ್ರೆಸ್ ತರ್ತೀವಿ. ನಿನಗೆ ಯಾವ ಕಲರ್ ಡ್ರೆಸ್ ತರಬೇಕು? ಪ್ರಣವ್ಗೆ ಗ್ರೀನ್ ಅಂದರೆ ಇಷ್ಟ, ಅದೇ ತರೋಣ. ಪ್ರಣವ್ಗೆ ಯಾವ ಕಲರ್ ಇಷ್ಟ ಅಂತ ನನಗೆ ಇನ್ನೂ ಗೊತ್ತಿಲ್ಲ, ನಿಮಗೆ ಗೊತ್ತು ಅತ್ತಿಗೆ? ಅದೆಲ್ಲ ನಾಳೆ ಗೊತ್ತಾಗುತ್ತೆ. ನೀನು ಸುಮ್ಮನೆ ಪ್ರಾಕ್ಟೀಸ್ ಮಾಡು. ಬಾರೆ ಪ್ರಕೃತಿ, ಹೋಗೋಣ. ಅಣ್ಣ, ಅತ್ತಿಗೆ ನಿಂತ್ಕೊಳ್ಳಿ. ಇವತ್ತು ಇವರಿಬ್ರು ಯಾಕೆ ಹೀಗೆ ವಿಚಿತ್ರವಾಗಿ ಆಡ್ತಿದ್ದಾರೆ ಅಂತ. ಇದಕ್ಕೆ ಕಾರಣ ಏನು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.